ಹೆಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಗೀ ರೈಸ್ ಮತ್ತು ಕುರ್ಮಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕುರ್ಮಾಗೆ ಬೇಕಾಗಿರೋ ಪದಾರ್ಥಗಳು: ಹೂಕೋಸು, ಆಲೂಗಡ್ಡೆ, ಬದನೆಕಾಯಿ, ನೋಕೋಲು, ಹುಳಿಕಾಯಿ, ಕ್ಯಾರೆಟು, ಹಾಗೆ ಹಚ್ಚಿಕೊಂಡಿರುವ ಈರುಳ್ಳಿ, ಕೊಬ್ಬರಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಗೂ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ, ಉಪ್ಪು, ಕರ್ಬೇವಿನ ಸೊಪ್ಪು, ಗಸಗಸೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಹಾಗೂ ಅರಿಶಿನ ಪುಡಿ. ಇವೆಲ್ಲ ಕುರ್ಮಾ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು. ಮೊದಲಿಗೆ ಪೇಸ್ಟ್ ರುಬ್ಕೊಳ್ಳೋಣ. ಒಂದು ಸ್ಪೂನ್ ಗಸಗಸೆ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಗರಂ ಮಸಾಲ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನ್. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನುಣ್ಣಕ್ಕೆ ರುಬ್ಕೋಬೇಕು ಇದನ್ನ. ಇವಾಗ ಕುಕ್ಕರಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಅದು ಬಿಸಿ ಆದ ನಂತರ ಈರುಳ್ಳಿ, ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊಳ್ಳಿ. ಈಗ ಗೋಲ್ಡನ್ ಬ್ರೌನ್ ಆಗಿದೆ. ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ನಾವು ಹಸಿ ರುಬ್ಕೊಂಡಿರೋದ್ರಿಂದ ಜಾಸ್ತಿ ನೀರು ಇವಾಗೆ ಹಾಕಬಾರ್ದು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಯೋಕೆ ಬಿಡಬೇಕು. ನಂತರ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಇದಕ್ಕೆ ಬಟಾಣಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ನಾವು ತರಕಾರಿ ಮತ್ತು ಮಸಾಲಾನ ಮಿಕ್ಸ್ ಮಾಡ್ಕೊಬೇಕು. ಮಸಾಲ ತರಕಾರಿಗೆ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿಕೊಂಡು ಅದೇ ಕುದಿಯೋದು ನೋಡಿಕೊಂಡು ನೀರು ಹಾಕೋಬೇಕು. ನೀವು ಗಟ್ಟಿಯಾಗಿ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೆಳ್ಳಗೆ ಮಾಡಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಅದು ರೈಸ್ಗೂ ಯೂಸ್ ಆಗುತ್ತೆ, ಚಪಾತಿಗೂ ಯೂಸ್ ಆಗುತ್ತೆ. ಇವಾಗ ಗೀ ರೈಸು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಗೋಡಂಬಿ, ಜೀರಿಗೆ, ಮಸಾಲೆ ಐಟಮ್, ಲವಂಗ, ಚಕ್ಕೆ, ಮಸಾಲೆ ಎಲೆ, ಸೋಂಪು, ಏಲಕ್ಕಿ, ಹಾಗೆ ನೆನೆಸ್ಕೊಂಡಿರೋ ಅಕ್ಕಿ. ಇದನ್ನು 1.5 ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆ ಉಪ್ಪು, ಗರಂ ಮಸಾಲ. ಮೊದಲಿಗೆ ಗೀ ರೈಸ್ ಅಲ್ವಾ, ತುಪ್ಪ ಬೇಡ ಅಂದರೆ 1 ಸ್ಪೂನ್ ತುಪ್ಪ ಜೊತೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಗೋಡಂಬಿ, ಮೆಣಸಿನ್ಕಾಯಿ, ಜೀರಿಗೆ, ಮಸಾಲೆ ಐಟಮ್ನೆಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು 1.5 ಗ್ಲಾಸ್ ತೊಗೊಂಡಿರೋದಕ್ಕೆ ಅಕ್ಕಿ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿಯೋ ಟೈಮಲ್ಲಿ ನಾವು ನೆನೆಸಿಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಅಕ್ಕಿನ ನಾನು 15 ನಿಮಿಷ ನೆನೆಸಿಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 2 ವಿಜಿಲ್ ಕೂಗಿಸ್ತೀನಿ.
ಕುರ್ಮಾ ನಿಮಗೆ ಜಾಸ್ತಿ ತೆಳ್ಳಗೆ ಬಂತು ಅಂದರೆ ಇನ್ನೂ 2 ವಿಸಿಲ್ ಸಿಸ್ಟಮ್ ಗಟ್ಟಿಯಾಗಿ ಬರುತ್ತೆ. ಇದೆಷ್ಟು ಮಾಡೋದು ಸುಲಭ ಅಲ್ಲ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.